ರಹೀಮ್ ಇನ್ನ ದೀನ್ ಇಂದಲ್ಲಾಹ್ ಇಸ್ಲಾಂ. ವೇದಿಕೆಯ ಮೇಲೆ ಆಸೀನರಾಗಿರುವ ಮಾನ್ಯ ಸಭಾ ಅಧ್ಯಕ್ಷರೇ, ಕುಲ್ಯದ ಆಡಳಿತ ಅಧಿಕಾರಿಗಳೇ, ಮುಖ್ಯ ಅತಿಥಿಗಳೇ, ಗೌರವ ಶಿಕ್ಷಕರೇ ಹಾಗೂ ನನ್ನ ಪ್ರೀತಿಯ ಇಸ್ಲಾಮಿ ಸಹೋದರಿಯರೇ, ಇವತ್ತಿನ ಈ ಸಮಾರಂಭದಲ್ಲಿ ನನ್ನ ಭಾಷಣದ ವಿಷಯ ಇಸ್ಲಾಂ ಶಾಂತಿಯ ಧರ್ಮ. ಪ್ರೇಕ್ಷಕರೇ, ಅಲ್ಲಾಹನು ಈ ಜಗತ್ತನ್ನು ಸೃಷ್ಟಿಸಿದ ಮೇಲೆ ಜನಾಂಗವನ್ನು ಹುಟ್ಟಿಸಿದನು ಮತ್ತು ಅವರ ಮೇಲೆ ಒಂದು ಧರ್ಮವನ್ನು ಸ್ಥಾಪಿಸಿದನು. ಆ ಧರ್ಮ ಇಸ್ಲಾಂ ಧರ್ಮವಾಗಿದೆ. ಈ ಧರ್ಮ ಅಲ್ಲಾಹನ ಹತ್ತಿರ ಪ್ರೀತಿಯಾದ ಧರ್ಮವಾಗಿದೆ. ಅಲ್ಲಾಹನು ತನ್ನ ಪವಿತ್ರ ಕುರಾನಿನಲ್ಲಿ ಹೇಳುತ್ತಾನೆ, ಇನ್ನ ದೀನ ಇಂದಲ್ಲಾಹ್ ಇಸ್ಲಾಂ. ಕಡ್ಡಾಯವಾದ ಧರ್ಮ ಅಲ್ಲಾಹನ ಹತ್ತಿರ ಇಸ್ಲಾಂ ಧರ್ಮವಾಗಿದೆ. ಪ್ರೇಕ್ಷಕರೇ, ಈ ಧರ್ಮ ಶಾಂತಿಯಾದ ಧರ್ಮವಾಗಿದೆ. ಈ ಧರ್ಮದಲ್ಲಿ ಅಶಾಂತಿಯ ಶಿಕ್ಷಣಗಳು ಇಲ್ಲ ಮತ್ತು ಈ ಧರ್ಮ ಅಶಾಂತಿಯ ಶಿಕ್ಷಣಗಳು ಕೊಡುವುದಿಲ್ಲ. ಅಲ್ಲಾಹನು ತನ್ನ ಪವಿತ್ರ ಕುರಾನಿನಲ್ಲಿ ಹೇಳುತ್ತಾನೆ, ಮನ್ ಕತಲ ನಫ್ಸನ್ ಬಿಗೈರಿ ನಫ್ಸಿನ್ ಔ ಫಸಾದಿನ್ ಫಿಲ್ ಅರ್ದಿ ಫಕಅನ್ನಮಾ ಕತಲ ಅನ್ನಾಸ ಜಮಿಯಾ. ಯಾರಾದರೂ ಒಬ್ಬ ವ್ಯಕ್ತಿಯನ್ನು ಅನಾಥಾಗಿ ಕೊಲೆ ಮಾಡಿದರೆ ಅಥವಾ ಪ್ರಪಂಚದಲ್ಲಿ ಅಶಾಂತಿಯನ್ನು ಹರಡಿಸಿದರೆ ಅವನು ಎಲ್ಲ ವ್ಯಕ್ತಿಯನ್ನು ಕೊಲೆ ಮಾಡಿದಂತಾಗುತ್ತದೆ. ಇದೇ ರೀತಿ ಒಬ್ಬ ಮಾನವನ ಜೀವನವನ್ನು ಕಾಪಾಡಿದರೆ ಜಗತ್ತಿನ ಎಲ್ಲ ಮಾನವರನ್ನು ಕಾಪಾಡಿದಂತಾಗುತ್ತದೆ. ಇಸ್ಲಾಂ ಒಂದು ಶಾಂತಿಯ ಧರ್ಮವಾಗಿದೆ. ಇದರ ಮೇಲೆ ಇಸ್ಲಾಮಿನ ವೈರಿಗಳು, ಇಸ್ಲಾಮನ್ನು ದ್ವೇಷಿಸುವವರು ಜನರ ಆಲೋಚನೆಗಳಲ್ಲಿ ತಪ್ಪು ಕಲ್ಪನೆಗಳನ್ನು ತುಂಬುತ್ತಿದ್ದಾರೆ. ಸ್ವಲ್ಪ ಯೋಚಿಸಿ ಪ್ರೇಕ್ಷಕರೇ, ಬಡವರಿಗೆ ಸಹಾಯ ಮಾಡು, ಅನಾಥರಿಗೆ ಆಶ್ರಯ ಕೊಡು ಎಂದು ಶಿಕ್ಷಣ ಕೊಡುವ ಧರ್ಮ ಯಾವ ರೀತಿ ಅಶಾಂತಿಯಾಗುತ್ತದೆ? ಒಬ್ಬ ಜೀವನವನ್ನು ಕೊಲೆ ಮಾಡಿದರೆ ಜಗತ್ತಿನ ಎಲ್ಲ ಜನಾಂಗವನ್ನು ಕೊಲೆ ಮಾಡಿದ ಸರಿ ಸಮಾನವಾಗುತ್ತದೆ. ಅಂತಹ ಶಿಕ್ಷಣ ಕೊಡುವ ಧರ್ಮ ಯಾವ ರೀತಿ ಅಶಾಂತಿಯ ಧರ್ಮವಾಗುತ್ತದೆ? ಈ ಎಲ್ಲ ಕೆಟ್ಟ ಆಲೋಚನೆಗಳು ಸರಿಯಲ್ಲ. ಪ್ರೇಕ್ಷಕರೇ, ಇಸ್ಲಾಂ ಧರ್ಮದಲ್ಲಿ ಯಾವುದೇ ಶಿಕ್ಷಣ ನೀಡಿದರೂ ಅದರಲ್ಲಿ ನಮಗೆಲ್ಲರಿಗೂ ಶಾಂತಿಯ ಶಿಕ್ಷಣ ಸಿಗುತ್ತದೆ. ಇದೇ ರೀತಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಚರಿತ್ರೆ ಮತ್ತು ಸಹಾಬಾಗಳ ಚರಿತ್ರೆಗಳು ಸಹ ಶಾಂತಿಯ ಶಿಕ್ಷಣ ಕೊಡುತ್ತದೆ. ಇದರ ಒಂದು ಉದಾಹರಣೆ ಮಕ್ಕದ ವಿಜಯದಲ್ಲಿ ನೋಡಬಹುದು. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಮ್ಮ ಎಲ್ಲ ಶತ್ರುಗಳನ್ನು ಕ್ಷಮಿಸಿದರು. ಅಲ್ಲಾಹನು ಇದರ ಬಗ್ಗೆ ಹೇಳುತ್ತಾ ಕುರ್ಆನಿನಲ್ಲಿ ಈ ರೀತಿ ಸಾರುತ್ತಾನೆ, قال لا تثريب عليكم اليوم يغفر الله لكم وهو ارحم الراحمين. ಅದೇ ರೀತಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳುತ್ತಾರೆ, لا تثريب عليكم اليوم اذهبوا فأنتم الطلقاء. ನೋಡಿ ಸಹೋದರಿಯರೇ, ನಾವು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಚರಿತ್ರೆ ಓದಿದರೆ ತಾಯಿಫ್ನಲ್ಲಿ ತಮ್ಮ ಶರೀರ ಮೇಲೆ ಕಲ್ಲುಗಳನ್ನು ಸ್ವೀಕರಿಸಿ ರಕ್ತದಿಂದ ತುಂಬಿದರು. ಆದರೆ ನಮ್ಮ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಶಿಕ್ಷೆ ಕೊಡುವ ಬದಲು ಅವರ ಹಕ್ಕಿನಲ್ಲಿ ಪ್ರಾರ್ಥಿಸಿದರು. ಇದು ಶಾಂತಿಯ ಶಿಕ್ಷಣ ಅಲ್ಲವಾ? ಖಂಡಿತವಾಗಿ ಇದು ಶಾಂತಿಯ ಶಿಕ್ಷಣವಾಗಿದೆ. ಆದರೆ ಈ ಕಾಲದಲ್ಲಿ ಶಾಂತಿಯ ಧರ್ಮವನ್ನು ಅಶಾಂತಿಯ ಧರ್ಮದ ಹೆಸರು ಕೊಡುತ್ತಿದ್ದಾರೆ ಮತ್ತು ಶಾಂತಿಯ ಧರ್ಮವನ್ನು ಅಶಾಂತಿಯ ಧರ್ಮ ಮಾಡುವುದಕ್ಕೆ ಪ್ರಯತ್ನ ಮಾಡುತ್ತಿದ್ದಾರೆ. ಆದರೆ ಈ ರೀತಿ ಮಾಡಲು ಸಾಧ್ಯವಿಲ್ಲ. ಈ ಕಾಲ ನಮ್ಮ ಮುಸ್ಲಿಂ ಬಂಧುಗಳಿಗೆ ತುಂಬ ಕಠಿಣವಾದ ಕಾಲವಾಗಿದೆ ಮತ್ತು ಭಯಂಕರವಾದ ಸಮಯವಾಗಿದೆ. ಇಂತಹ ಸಮಯದಲ್ಲಿ ನಮ್ಮ ಮೇಲೆ ಕರ್ತವ್ಯವೇನೆಂದರೆ ನಾವು ನಮ್ಮ ಶಾಂತಿಯ ಧರ್ಮವಾದ ಇಸ್ಲಾಮನ್ನು ರಕ್ಷಿಸಬೇಕು. ಇದಕ್ಕಾಗಿ ನಮ್ಮ ಮೇಲೆ ಕಡ್ಡಾಯವೇನೆಂದರೆ ನಾವು ಅಲ್ಲಾಹನ ಬಂಧುಗಳನ್ನು ಅಲ್ಲಾಹನ ಕಡೆ ಕರೆಯಬೇಕು. ಕೊನೆಯಲ್ಲಿ ನಾನು ಅಲ್ಲಾಹನ ಬಳಿ ಪ್ರಾರ್ಥಿಸುವುದೇನೆಂದರೆ, ಓ ಅಲ್ಲಾಹನೇ, ನಮ್ಮೆಲ್ಲರಿಗೂ ಇಸ್ಲಾಂ ಮೇಲೆ ನಡೆಯುವಂತೆ ಮತ್ತು ಎಲ್ಲರಿಗೂ ಇಸ್ಲಾಂ ಶಾಂತಿಯ ಧರ್ಮ ಎಂದು ತಿಳಿಯುವಂತೆ ತೌಫೀಕ್ ನೀಡು. ಆಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.